ನಮಸ್ಕಾರ. ನೀಟ್ ಸ್ಪೇಸ್ನ ಹೊಸ FVO ಪ್ರೋಗ್ರಾಂ ಬಗ್ಗೆ ಇವತ್ತು ಡೀಟೇಲ್ ಆಗಿ ನೋಡೋಣ. ರೆಡಿನಾ? ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಕರ್ನಾಟಕದ ಜನ ಬಾಡಿಗೆ ಮನೆಗಳನ್ನ ಸುಮ್ನೆ ವೆರಿಫೈ ಮಾಡಿ ದುಡ್ಡು ಮಾಡೋದು ಹೇಗೆ? FVO ಅಂದ್ರೆ ಫೀಲ್ಡ್ ವೆರಿಫಿಕೇಷನ್ ಆಫೀಸರ್. ಆಸ್ತಿ ನಿಜವಾಗ್ಲೂ ಇದ್ಯಾ ಅಂತ ಚೆಕ್ ಮಾಡೋ ಸಿಂಪಲ್ ಕಮಿಷನ್ ಕೆಲಸ ಇದು. ಇದಕ್ಕೆ ಯಾವುದೇ ಫೀಸ್ ಇಲ್ಲ, ಡಿಗ್ರಿ ಕೂಡ ಬೇಕಿಲ್ಲ. ಸ್ಟೂಡೆಂಟ್ಸಿಂದ ಪ್ರೊಫೆಷನಲ್ಸ್ವರೆಗೂ ಯಾರ್ ಬೇಕಾದ್ರೂ ಮಾಡ್ಬೋದು. ದುಡ್ಡು ಬರೋಕೆ 3 ಮುಖ್ಯ ಸ್ಟೆಪ್ಸ್ ಇವೆ ನೋಡಿ: ಲಿಸ್ಟಿಂಗ್, ಟೆನೆಂಟ್ ವಿಸಿಟ್ ಮತ್ತೆ ಕ್ಲೋಸ್ಡ್ ಮ್ಯಾಚ್. ಮೊದಲನೇದ್ದು ಫೋಟೋ ಮತ್ತೆ KYC ಜೊತೆ ಲಿಸ್ಟಿಂಗ್ ಪಬ್ಲಿಷ್ ಆದ್ರೆ ₹100 ಸಿಗತ್ತೆ. ಇದು ಬೆಂಗಳೂರು ರೇಟ್. ಎರಡನೇ ಸ್ಟೆಪ್, ಆ ಲಿಸ್ಟಿಂಗ್ ನೋಡಿ ಬಾಡಿಗೆದಾರರು ಪೇಡ್ ವಿಸಿಟ್ ಬುಕ್ ಮಾಡಿದ್ರೆ ನಿಮಗೆ ₹250 ಪಕ್ಕಾ. ಕೊನೆಗೆ ಆ ಬಾಡಿಗೆದಾರರು ಅಧಿಕೃತವಾಗಿ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ಬರೋಬ್ಬರಿ ₹800 ನಿಮ್ದಾಗುತ್ತೆ. ಇದು ದೊಡ್ಡ ಲಾಭ. ಇದು ನೋಡಿ, ಬೆಂಗಳೂರು, ಮೈಸೂರು ತರಹದ ಟೈರ್ 2 ಸಿಟಿಗಳು ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಕಮಿಷನ್ ರೇಟ್ಸ್ ಹೇಗೆ ಬದಲಾಗುತ್ತೆ ಅಂತ. ನೆನ್ಪಿರ್ಲಿ, ಆಸ್ತಿ ತೋರ್ಸೋದಷ್ಟೇ ನಿಮ್ ಕೆಲ್ಸ. ಬಾಡಿಗೆ ಚೌಕಾಸಿ ಮಾಡೋದಾಗ್ಲಿ, ಸ್ಕ್ರೀನಿಂಗ್ ಮಾಡೋದಾಗ್ಲಿ ಇರೋದಿಲ್ಲ. ಆಕ್ಟಿವ್ ಆಗಿರೋರಿಗೆ ಒಂದು ಬಿಗ್ ಸರ್ಪ್ರೈಸ್ ಇದೆ. ಅದೇ ₹40,000 ಬೃಹತ್ ಬೋನಸ್. ಈ ಫೌಂಡಿಂಗ್ 50 ಬೋನಸ್ ಸಿಗಬೇಕು ಅಂದ್ರೆ ನೀವು 50 ಲಿಸ್ಟಿಂಗ್ಸ್ ಕಂಪ್ಲೀಟ್ ಮಾಡಬೇಕು ಅಷ್ಟೇ. 5 ಲಿಸ್ಟಿಂಗಿಗೆ 2,000 ಶುರುವಾಗಿ 10 ತಲುಪುವಷ್ಟರಲ್ಲಿ ಈ ಬೋನಸ್ 40,000ಕ್ಕೆ ಏರುತ್ತೆ. ಸಖತ್ತಲ್ವಾ? ಓಕೆ, ಈಗ ನಿಮ್ಮ ತಲೆಯಲ್ಲಿ ಬರ್ತಿರೋ ಪ್ರಶ್ನೆ, ಈ ಪ್ರೋಗ್ರಾಮ್ ಅಫಿಷಿಯಲ್ ಆಗಿ ಲಾಂಚ್ ಆಗೋದು ಯಾವಾಗ? ಇದು ಎಲಿವೇಟ್ ಡೀಪ್ ಟೆಕ್ 2026 ಪಿಚ್ ರೌಂಡ್ ಮುಗಿದ ತಕ್ಷಣವೇ ಲಾಂಚ್ ಆಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈಗಲೇ ಪ್ರೀ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಾಂಚ್ ಆದ್ಮೇಲೆ ವಾಟ್ಸ್ಆಪ್ ಮೂಲಕವೇ ಸೇರ್ಕೊಂಡು ಲೈವ್ ಆಗಿ ದುಡಿಯೋಕೆ ಶುರು ಮಾಡ್ಬೋದು. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ರೆಫರಲ್ ಕೋಡ್ಗಳು ಈಗ್ಲೇ ಸಿಗಲ್ಲ, ಲಾಂಚ್ ಆದ್ಮೇಲೆ ಮಾತ್ರ ಕೊಡ್ತಾರೆ. ಪ್ಲಾಟ್ಫಾರ್ಮ್ ಲೈವ್ ಆದ್ಮೇಲೆ ಕೇವಲ 7 ದಿನಗಳ ಒಳಗೆ ನೇರವಾಗಿ UPI ಮೂಲಕ ಪೇಮೆಂಟ್ ಆಗುತ್ತೆ. ತುಂಬನೇ ಫಾಸ್ಟ್. ಎಕ್ಸ್ಟ್ರಾ ದುಡ್ಡು ಬೇಕಾ? ಪ್ರಾಪರ್ಟಿ ವಿಸಿಟ್ಸ್ ಮ್ಯಾನೇಜ್ ಮಾಡಿ ಪ್ರತಿ ವಿಸಿಟ್ಗೆ ₹120-400 ಎಕ್ಸ್ಟ್ರಾ ಗಳಿಸ್ಬೋದು. ಮತ್ತೊಂದು ಖುಷಿ ವಿಚಾರ ಅಂದ್ರೆ ಕರ್ನಾಟಕದಾದ್ಯಂತ ಒಟ್ಟು 31 ಜಿಲ್ಲೆಗಳಲ್ಲಿ ಈ ಪ್ರೀ ಲಾಂಚ್ ರಿಜಿಸ್ಟ್ರೇಷನ್ ಈಗ ಓಪನ್ ಇದೆ. ನೀಟ್ ಸ್ಪೇಸ್ ಫ್ಯೂಚರ್ಗಾಗಿ ಸೇಫ್ ಆದ RRA ಕ್ಲೀನ್ ಬಾಡಿಗೆ ಸಿಸ್ಟಮ್ ಕಟ್ಟಿದೆ. ಮುಂಚಿತವಾಗಿ ಸೇರ್ಕೊಂಡ್ರೆ ಖಂಡಿತ ಲಾಭ ಇದೆ. ಹಾಗಾದ್ರೆ ಕರ್ನಾಟಕದ ಈ ಹೊಸ ಬಾಡಿಗೆ ವ್ಯವಸ್ಥೆಯಲ್ಲಿ ಫೌಂಡಿಂಗ್ ಸ್ಥಾನ ಯಾರಿಗ್ ಸಿಗುತ್ತೆ? ಈ ಸುವರ್ಣಾವಕಾಶ ಮಿಸ್ ಮಾಡ್ಕೋಬೇಡಿ.